ನನ್ನ ಹೆಸರು ಮಂಜುನಾಥ ಅಂತ. ನಾವು ಬೀರೇಶ್ವರ ದೇವರಿಗೆ ಸೇರಿದಂಥವರು. ನಮ್ಮ ಆಲಮತದ ಒಂದು ಜಾತ್ರೆ ಏನು ನಡೀತದೆ, ಕಿತ್ತೂರು ಜಾತ್ರೆ, ನಿಜವಾಗ್ಲೂ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಲೆ ಮೇಲೆ ತೆಂಗಿನಕಾಯಿ ನಡೆಸ್ಕೊಳ್ಳೋಂಥ ಒಂದು ಪವಾಡ ಅಂತಾರೆ. ಅದು ಪವಾಡ, ಮಿರಾಕಲ್ ಅಂತ ಏನು ಇಂಗ್ಲೀಷ್ ಅಂತಾರೆ, ಅದನ್ನು ನಿಜವಾಗ್ಲೂ ಕನ್ನಡದಲ್ಲಿ ಪವಾಡ ಅಂತ ಹಳ್ಳಿ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕರೀತಾರೆ. ನಿಜವಾದ ಪವಾಡನೇ. ಭಗವಂತನ ಬೀರೇಶ್ವರನ ನಾಮಸ್ಮರಣೆ ಮಾಡ್ತಾ ಅವ್ರು ಕೂತ್ಕೊಂಡ್ರು ಅಂದರೆ ಎಂಥ ತೆಂಗಿನಕಾಯಿ ಕೂಡ ತಲೆ ಮೇಲೆ ಹೊರಿಸ್ಕೊಳ್ಳೋ ಒಂದು ಶಕ್ತಿಯ ಭಗವಂತ ನಮಗೆ ಕೊಡ್ತಾನೆ. ತೆಂಗಿನಕಾಯಿ ಪವಾಡ ಅಂತ ನಡೀತಾರೆ. 9 ವರ್ಷಕ್ಕೆ ಒಂದ್ಸರಿ ನಡೆಯುವಂಥ ಒಂದು ಜಾತ್ರೆ ಇದು. ತುಂಬಾ ಯಾಕೆ ನಡೀತೆ ಅಂದರೆ 9 ವರ್ಷಕ್ಕೊಂದ್ಸರಿ ಅಣ್ಣ ತಮ್ಮಂದ್ರನ್ನ, ಅಕ್ಕ ತಂಗಿಯರನ್ನ ಎಲ್ಲನೂ ನಮ್ಮ ಬಾಂಧವ್ರನ್ನೆಲ್ಲನೂ ಒಟ್ಟಿಗೆ ಸೇರಿಸಿ ಒಂದು ರೀತಿಯಲ್ಲಿ ಒಬ್ರಿಗೊಬ್ಬರು ಕೆಲವೊಮ್ಮೆ ಒಂದು ವಿರಸಗಳು ಇರುತ್ತೆ. ಆ ವಿರಸಗಳನ್ನೆಲ್ಲ ಮರೆತು ಎಲ್ಲ ಒಂದಾಗುವಂಥ ಒಂದು ಸಂದರ್ಭನ ಒದಗಿಸ್ಕೊಡ್ಲಿಕ್ಕೆ ಭಗವಂತನೇ ಸೃಷ್ಟಿ ಮಾಡಿರುವಂಥ ಒಂದು ಮನೆ ದೇವರು. ನಮ್ಮ ಕುರುಬರ ದೇವರಲ್ಲಿ ನಡೆಯುವಂಥ ಈ ಮನೆ ದೇವರು ಏನಿದೆ ಆಲಮತದಲ್ಲಿ ನಡೆಯುವಂಥ ಇದು ಬೇರೆ ಯಾವ ಜನಾಂಗದಲ್ಲಿ ಇಲ್ಲ ಅಂತ ನನ್ನ ಭಾವನೆ. 9 ವರ್ಷಕ್ಕೊಂದ್ಸರಿ ನಡೆಯುವಂಥದ್ದು. ಕೆಲವೊಂದು ಇದರಲ್ಲಿ 5 ವರ್ಷಕ್ಕೊಂದ್ಸರಿ ನಡೀತದೆ. ನಮ್ಮ ವೀರೇಶ್ವರ ನಮ್ಮದು ನಡೀತಾರೆ, 9 ವರ್ಷಕ್ಕೊಂದ್ಸರಿ ನಡೀತಾರೆ ಒಂದು ಜಾತ್ರೆ. ತುಂಬ ಅದ್ಭುತವಾಗಿ ನಡೀತದೆ. ತಾವೇ ಕಣ್ಣಾರೆ ನೋಡ್ತಾ ಇದ್ದೀರಿ. ಚೆನ್ನಾಗಿ ನಾವು ತುಂಬ ಅಚ್ಚುಕಟ್ಟಾಗಿ, ನಾವು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಎಲ್ಲ ಬಂದವ್ರಿಗೆಲ್ಲನೂ ಅನ್ನ ದಾಸೋಹ ಇದೆ ಇಲ್ಲಿ. 3 ದಿವಸದ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಂದವ್ರಿಗೆಲ್ಲನೂ ಅನ್ನ ದಾಸೋಹ ಭಾಳ ಸಿಸ್ಟಮ್ಯಾಟಿಕ್ ಆಗಿ, ತುಂಬ ನಾಜೂಕಾಗಿ, ಹೈಜೆನಿಕ್ ಆಗಿ, ಯಾರಿಗೂ ಏನು ತೊಂದರೆ ಆಗ್ತಿದ್ದಂಗೆ ನೀವು ನೋಡ್ತಾ ಇದ್ದೀರಾ, ಇಲ್ಲೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೆ ಅಂತ. VIP ಗಳು ಬರ್ತಾರೆ, ಎಲ್ಲನೂ ನಮ್ಮ ಸುತ್ತಮುತ್ತಲವರೆಲ್ಲ ಬಂದು ಅವ್ರನ್ನೂ ಕೂಡ ಅನ್ನ ಕರೆದು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಸನ್ಮಾನವನ್ನು ಮಾಡ್ತೀವಿ. ದೇವರದ್ದು ಪವಾಡ ಅಂತ ನಡೀತದೆ, ಕಾಲಾಟಗಾರರ ಕುಣಿತ ನಡೀತೈತೆ, ಆಮೇಲೆ ಸಾಂಸ್ಕೃತಿಕ ಕಲಾ ತಂಡಗಳಿದೆ. ಸೊ ಈ ರೀತಿ ಒಂದು ಕಾರ್ಯಕ್ರಮನ ನಿಜವಾಗ್ಲೂ ನಮಗಂತೂ ನಾವು ಕಾಯ್ತಾ ಇರ್ತೀವಿ, ಕಾತರದಿಂದ ಈಗ ಆಗೋದ್ರೆ ಮುಗಿದೋದ್ರೆ ಮತ್ತೆ 9 ವರ್ಷ ಈ ಒಂದು ಸಂಭ್ರಮದಲ್ಲಿ ಮುಳುಗಬೇಕಲ್ಲ, ಯಾವಾಗ ಬರುತ್ತೆ ಅಂತ ನಾವಂತೂ ಕಾಯ್ತಾ ಇದ್ದೀವಿ, ಕಾತರದಿಂದ ಕಾಯ್ತಾ ಇದ್ದೀವಿ. ನಮಗಂತೂ ಭಾಳ ಸಂತೋಷ ಆಗ್ತದೆ. ನಮ್ಮ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೆಲ್ಲ ಬಾಂಧವರನ್ನ ಬಂದು ಇಲ್ಲಿ ಬೆರೀತಾರಲ್ಲ, ಅದನ್ನು ನೋಡೋದೇ ಒಂದು ಆನಂದ. ಇದರಲ್ಲಿ ದೇವರ ಆಶೀರ್ವಾದ ಎಲ್ಲರಿಗೂ ಇರುತ್ತೆ. ಇದರಲ್ಲಿ ಬಂದು ಭಾಗವಹಿಸುತ್ತೆ ಎಲ್ಲರಿಗೂ ದೇವರ ಆಶೀರ್ವಾದ ಇರುತ್ತೆ. ನಾವು ಕೂಡ ಏನು ಇದನ್ನು ನೀವು ಎಲ್ಲರಿಗೂ ತೋರಿಸ್ಬೇಕು ಅಂತ ಪ್ರಸರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೀರಿ. ನಿಮಗೂ ಭಗವಂತನ ಆಶೀರ್ವಾದ ಇರುತ್ತೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಸಂಭ್ರಮನೇ ಬೇರೆ. ಎಷ್ಟು ದಿನ ಗಾಡೀಲಿ ಬರ್ತಾ ಇದ್ವಿ, 3 ದಿನ ಪ್ರಯಾಣ ಒಂದು ಸೈಡಿ ಆದರೆ 3 ದಿನದ ಪ್ರಯಾಣ ಇನ್ನೊಂದು ಸಾರಿ. ಈಗ ನಾವೆಲ್ಲ ಸ್ವಲ್ಪ ಡೆವಲಪ್ ಆಗಿದೆ, ರಸ್ತೆಗಳು ಅಭಿವೃದ್ಧಿ ಆಗಿದೆ, ಎಲ್ಲರೂ ವೆಹಿಕಲ್ಸ್ ಇಟ್ಕೊಂಡಿದ್ದೀವಿ. ಬರ್ತೀವಿ, 3 ದಿನದಲ್ಲೇ ಮುಗಿಸ್ಬಿಡ್ತೀವಿ. ಬೆಳಿಗ್ಗೆ ಬಂದರೆ ಸಂಜೆ ಸೇರ್ಕೊಬೋದು. ಆ ರೀತಿಯಲ್ಲಿ ಇದೆ. ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ, ಸಿಸ್ಟಮೆಟಿಕ್ ಆಗಿ. ಎಲ್ಲ ನಮ್ಮ ಬಾಂಧವರು ಕೂಡ ಇದನ್ನು ನೋಡಿ ಎಲ್ಲರೂ ಅವರವರ ಜಾತ್ರೆಗಳನ್ನು ಇದೇ ರೀತಿ ಸಿಸ್ಟಮೆಟಿಕ್ ಆಗಿ ಮಾಡಲಿ, ಭಾಳ ಚೆನ್ನಾಗಿ ಆಚರಿಸ್ಲಿ ಅಂತ ನಮ್ಮ ಎಲ್ಲ ಕುಲ ಬಾಂಧವರಲ್ಲಿ ನಾನು ಹೇಳ್ತೇನೆ. ಇವರು ತುಂಬ ಅದ್ಭುತವಾದ ಅರೇಂಜ್ಮೆಂಟು, ದೇವ್ರದ್ದು ಡೆಕೋರೇಷನ್ ಆಗಿರಲಿ, ಊಟದ ವ್ಯವಸ್ಥೆ ಆಗಿರಲಿ, ಎಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನಾವು ಈ ಜಾತ್ರೆಗೆ ಬಂದು ನನಗೆ ತುಂಬ ಖುಷಿಯಾಗಿದೆ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, ಈ ಥರ ಅನುಕೂಲ ಎಲ್ಲ ಥರ ಜಾತ್ರೆಯಲ್ಲೂ ಆಗಲಿ, ಎಲ್ಲರೂ ಇಲ್ಲಿ ಬಂದಿರೋರೆಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಎಲ್ಲನೂ ವಿಚಾರಿಸಿದೆ. ಊಟದ ಬಗ್ಗೆ ಆಗಿರಲಿ, ವ್ಯವಸ್ಥೆ ಆಗಿರಲಿ, ದೇವ್ರ ದರ್ಶನ ಆಗಿರಲಿ, ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಅರೇಂಜ್ಮೆಂಟ್ ಮಾಡಿರುವ ಕಮಿಟಿಗೆ ಮತ್ತು ಅದ್ರ ಚೇರ್ಮನ್ ಆಗಿರೋ ರವಿಕುಮಾರ್ ಅವ್ರಿಗೂ ಧನ್ಯವಾದ ಹೇಳ್ತಾ, ಎಲ್ಲರಿಗೂ ಕಾರ್ಯದರ್ಶಿ ಆಗಿರುವ ನಮ್ಮ ದೊಡ್ಡಪ್ಪ ಆಗಿರುವ ಮಂಜಣ್ಣ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾರೆ. ಮಾತನಾಡಿಸಿದವನೇ ಮಹಾರುದ್ರನೇ. ಬೇಲೂರು